ಶಾಂತಿ. ಓಂ ಶಾಂತಿ. ಎಲ್ಲರೂ ಈಗ ಯೋಗಾಭ್ಯಾಸವನ್ನು ಮಾಡಿದ್ರಿ ಹಾಗೂ ಎಲ್ಲರೂ ಬಯಸ್ತಾರೆ ಬಾಬಾವರು ತಮ್ಮನ್ನಾಗಿ ನಮ್ಮನ್ನ ಮಾಡ್ಕೊಂಡಿದ್ದಾರೆ, ಬಾಬಾವ್ರ ಜೊತೇಲಿ ನಾವು ಹೋಗ್ಬೇಕಾಗಿದೆ, ಜೊತೇಲಿ ಹೋಗ್ಬೇಕಲ್ವಾ, ಅವ್ರ ಹಿಂದೆ ಹೋಗ್ಬೇಕಾಗಲ್ಲ ಅಲ್ವಾ. ಯಾರು ಸಮೀಪದ ಸಂಬಂಧದಲ್ಲಿರ್ತಾರೆ ಅವ್ರು ಸದಾ ಜೊತೆಲಿ ಹೋಗ್ತಾರೆ, ಬಾಕಿ ಯಾರಿರ್ತಾರೆ ಅವರು ಹಿಂದೆ ಹಿಂದೆ ಬರ್ತಾ ಇರ್ತಾರೆ. ಅವ್ರು ಏಟು ತಿಂದು ಆಮೇಲೆ ಬರುವಂಥವ್ರು. ನಾವ್ಯಾರಾಗಿದ್ದೀವಿ? ನಾವು ಬಾಬಾ ಅವರ ಸಾಥಿಯಾಗಿದ್ದೀವಿ. ನಾವು ಬಾಬಾ ಅವರ ಏಕದಮ್ ಡೈರೆಕ್ಟ್ ಮಕ್ಕಳಾಗಿದ್ದೀವಿ. ಸೊ ನಮ್ಮ ಅಧಿಕಾರ ಎಷ್ಟಿದೆ ಅಲ್ವಾ, ಕರ್ಮಾತೀತರಾಗಬೇಕು. ಇದಂತೂ ನಮ್ಮೆಲ್ಲರ ಲಕ್ಷ್ಯ ಆಗಿದೆ. ಏಕೆಂದರೆ ಕರ್ಮಾತೀತರಾಗ್ತೀವಿ ಅಂದಾಗ ಅಂದಾಗ ಬಾಬಾವ್ರ ಜೊತೆ ಸ್ವರಾಜ್ಯ ಅಧಿಕಾರಿ ಆಗ್ಬೋದು. ಅದರ ವಿಧಿ ಏನಾಗಿದೆ? ಸ್ವರಾಜ್ಯ ಅಧಿಕಾರಿ ನಾನು ಆತ್ಮ ಆಗಿದ್ದೀನಿ, ಹಾಗೂ ಕರ್ಮೇಂದ್ರಿಯ ಏನು ನಂದಲ್ವಾ, ನಾನಲ್ಲ ಕರ್ಮೇಂದ್ರಿಯ, ಬಟ್ ನಂದು. ತಿಳ್ಕೊಳ್ಳಿ, ಈಗ ತಲೆನೋವಿದೆ, ಆಗ ನೀವೇನು ಹೇಳ್ತೀರಾ? ನನ್ನ ತಲೆ ನೋವ್ತಿದೆ ಅಂತ ಹೇಳ್ತೀರಾ ಅಥವಾ ನಂದು ನೋವ್ತಾ ಇದೆ ಅಂತ ನಾನೇ ನೋವ್ತಿದ್ದೀನಿ ಅಂತ ಹೇಳ್ತೀರಾ? ನಂದು ಅಂದಾಗ ಅದರ ಮಾಲೀಕ ಯಾರಾಗ್ತೀವಿ? ನಾನಾಗ್ತೀನಲ್ವಾ. ಸೊ ನಾನು ಆತ್ಮ ಏನಾಗಿದ್ದೀನಿ? ಆ ಆತ್ಮ ಸ್ವರಾಜ್ಯ ಅಧಿಕಾರಿಯಾಗಿದ್ದೀನಿ. ಆತ್ಮ ಅಂತ ತನ್ನನ್ನು ತಿಳ್ಕೊಳ್ಳೋದ್ರಿಂದ ಆಟೋಮ್ಯಾಟಿಕ್ ಕರ್ಮೇಂದ್ರಿಯಗಳ ಮೇಲೆ ಕಂಟ್ರೋಲ್ ಬಂದ್ಬಿಡುತ್ತೆ. ಏಕೆಂದರೆ ಕರ್ಮೇಂದ್ರಿಯಗಳೇನಿದೆ ಆ ಕರ್ಮೇಂದ್ರಿಯಗಳೇನೆ ನಮ್ಮ ಏರುಪೇರಿನ ಕರ್ಮಗಳನ್ನು ಮಾಡಿಸುತ್ತೆ ಅಂದಾಗ ಅದರ ಪ್ರಭಾವ ನನ್ನ ಶರೀರದ ಮೇಲೆ, ಮನಸ್ಸಿನ ಮೇಲಾಗತ್ತೆ. ಆದ್ರಿಂದ ನಾವು ಕರ್ಮಾತೀತ ಆಗಬೇಕು. ನಮ್ಮ ಕರ್ಮಗಳ ಮೇಲೆ ಭಾಳ ಅಟೆನ್ಷನ್ ಇಟ್ಕೋಬೇಕು ಕರ್ಮಾತೀತರಾಗಬೇಕಂದ್ರೆ. ಯಾವುದೇ ಕರ್ಮ ನಮ್ಮಿಂದ ಅಯಥಾರ್ಥವಾದದ್ದಾಗಬಾರ್ದು. ಬಾಬಾ ಅವರು ನಮ್ಗೇನು ಹೇಳಿದ್ದಾರೆ? ಕರ್ಮೇಂದ್ರಿಯಗಳ ಮೇಲೆ ವಿಜಯಿಗಳಾಗಿ ಅಂತ ಹೇಳಿದ್ದಾರೆ. ಏಕೆಂದರೆ ಕರ್ಮೇಂದ್ರಿಯಗಳು ನಂದಲ್ವಾ. ಯಾವಾಗ ನಾವು ಈ ರೀತಿ ಅನ್ಕೊಳ್ತೀವಿ, ನಾನು ಎಲ್ಲ ಕರ್ಮೇಂದ್ರಿಯಗಳಿಗೆ ಮಾಲೀಕ ಆಗಿದ್ದೀನಿ ಅಂತ, ಸೊ ಆ ಮಾಲೀಕ ಅಂದಾಗ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಆಟೋಮ್ಯಾಟಿಕ್ ಬರುತ್ತೆ. ನಾನು ಮಾಲೀಕ ಅಂತ ತಿಳ್ಕೊಳ್ಳಿಲ್ಲ ಅಂದರೆ ಆಗ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅನೇಕರು ಹೇಳ್ತಾರಲ್ಲ, ಯೋಗ ಮಾಡ್ತೀವಿ, ತಿಳ್ಕೊಳ್ತೀವಿ ಮನಸ್ಸು ಏಕಾಗ್ರ ಆಗಬೇಕು ಅಂತ, ಆದರೆ ಮನಸ್ಸು ಏಕಾಗ್ರ ಆಗದೇ ಇಲ್ಲ. ಯಾಕೆ ಆಗಲ್ಲ? ಯಾವಾಗ ನಂದು ಮನಸ್ಸು ಅಂತ ಹೇಳ್ತೀವಿ, ನಾನು ಮನಸ್ಸಲ್ಲ ನಂದು ಅಂತ ಹೇಳ್ತೀವಿ, ಸೊ ನಂದು ಅಂದಾಗ ಅದರ ಮೇಲೆ ನಾನು ಮಾಲೀಕ ಅಲ್ವಾ, ಅದರ ಮಾಲೀಕ ಅಲ್ವಾ. ನನ್ನ ಕರ್ಚೀಫ್ ಅಂತ ನಾವು ಹೇಳ್ತೀವಲ್ಲ, ನಾನು ರುಮಾಲು ಅಂತ ನಾನು ಹೇಳಿದ್ರೆ ನಾನು ರುಮಾಲ್ ಆಗಿದ್ದೀನಿ ಅಂತ ನೀವು ನಗ್ತೀರಲ್ಲ. ನನ್ನ ಮಾತು ಕೇಳಿ, ಯಾಕೆಂದರೆ ಅದು ನಂದಲ್ಲ ರುಮಾಲು, ಅದು ನಂದು, ನಾನು ಅದರ ಮಾಲೀಕ ಆಗಿದ್ದೇನೆ. ಹಂಗೆ ಇದೇನೆಲ್ಲ ಕರ್ಮೇಂದ್ರಿಯಗಳಿದೆ, ಆ ಕರ್ಮೇಂದ್ರಿಯಗಳು ನಂದಾಗಿದೆ. ಈ ಮೂಗು ನಂದಾಗಿದೆ, ಮೂಗು ಅಂತ ಹೇಳಲ್ಲ, ಎಲ್ಲ ಕರ್ಮೇಂದ್ರಿಯಗಳು ನಂದಾಗಿದೆ. ಸೊ ನಂದು ಅನ್ನೋದರ ಮಾಲೀಕ ಯಾರು? ನಾನು ಆತ್ಮ ಆಗಿದ್ದೇನೆ.
ಇವೆಲ್ಲನೂ ನಂದಾಗಿದೆ. ಈ ನಿಶ್ಚಯದಲ್ಲಿ ಇರೋದ್ರಿಂದ ಕರ್ಮೇಂದ್ರಿಯಗಳು ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಏನ್ ನಾವು ಕರ್ಮೇಂದ್ರಿಯಗಳಿಗೆ ಆರ್ಡರ್ ಮಾಡ್ತೀವಿ, ಸ್ವರಾಜ್ಯ ಅಂದಾಗ ರಾಜ, ಆ ರಾಜ ಏನು ಆರ್ಡರ್ ಮಾಡ್ತಾರೋ ಅವ್ರು ಎಲ್ಲರೂ ಪ್ರಜೆಗಳಿರ್ಬೋದು, ಯಾರೇ ಇರ್ಬೋದು, ಆರ್ಡರ್ನ ಒಪ್ಲಿಕ್ಕೆ ಅವರು ಬಂಧಿತ ಆಗಿರ್ತಾರಲ್ವಾ. ಹಂಗೆ ಕರ್ಮೇಂದ್ರಿಯಗಳು ನಮಗೆ ಮೋಸ ಮಾಡಿದ್ರೆ ಅದಕ್ಕೆ ಕಾರಣ ಏನು? ಅದು ನಮ್ಮ ಕಂಟ್ರೋಲಿಗೆ ಬರ್ತಿಲ್ಲ ಅಂದ್ರೆ ಯಾಕೆಂದ್ರೆ ನಾನು ಮಾಲೀಕತನದಲ್ಲಿ ಇಲ್ಲ. ನಾನು ಮಾಲೀಕನೇ, ಬಟ್ ಆ ಮಾಲೀಕತನದಲ್ಲಿಲ್ಲ. ಮನೆಯಲ್ಲೂ ಪರಿವಾರದಲ್ಲಿ ನೋಡಿ, ತಂದೆ ತಾಯಿ ಇರ್ತಾರಲ್ವಾ, ಅವರು ಕಂಟ್ರೋಲ್ ಮಾಡೋಂಥವ್ರಾಗಿರ್ತಾರೆ. ಆದ್ರೆ ಕಂಟ್ರೋಲ್ ಮಾಡೋವಂಥವ್ರಿಗೆ ಕಂಟ್ರೋಲಿಂಗ್ ಪವರ್ ಇಲ್ಲ ಅಂದ್ರೆ ಆ ಮನೆ ಸ್ಥಿತಿ ಹೆಂಗಿರುತ್ತೆ, ಆ ಪರಿವಾರದ ಸ್ಥಿತಿ ಹೇಗಿರುತ್ತೆ? ಅದಕ್ಕೆ ಕರ್ಮೇಂದ್ರಿಯಗಳನ್ನ ಮೇಲೆ ವಿಜಯಿಗಳಾಗ್ಬೇಕಂದ್ರೆ ತಮ್ಮನ್ನ ತಾವು ಸ್ವರಾಜ್ಯ ಅಧಿಕಾರಿ, ನಾನು ಆತ್ಮ ಆಗಿದ್ದೀನಿ, ಇದನ್ನ ತಿಳ್ಕೊಳ್ಬೇಕಾಗಿದೆ. ಪ್ರತಿಯೊಬ್ರು ಏನ್ ಅನ್ಕೊಳ್ತೀರಾ, ನಾನು ಯಾರು ಅಂತ? ಆತ್ಮ ಆಗಿದ್ದೀನಲ್ಲ ನಾನು, ಶರೀರ ಅಂತೂ ಅಲ್ವಲ್ಲ, ಆತ್ಮ ಆಗಿದ್ದೀನಲ್ಲ, ಆತ್ಮ ನಾನಾಗಿದ್ದೀನಿ, ಹಾಗೂ ಕರ್ಮೇಂದ್ರಿಯ ನಂದಾಗಿದೆ. ಮಾಲೀಕತನ ಇಲ್ಲ ಅಂದ್ರೆ ಆಗೇನಾಗತ್ತೆ, ಏನೆಲ್ಲ ಕರ್ಮ ಮಾಡುವಂಥವ್ರು ಇರ್ತಾರೆ ಜೊತೆಗಾರರು, ಅವರು ಒಪ್ಕೊಳ್ಳೋದೇ ಇಲ್ಲ ಅವ್ರ ಮಾತನ್ನ. ಹೇಗೆ ಬಾಬಾ ಅವರು ಹಿಂದೆ ಒಂದ್ಸತಿ ಹೇಳಿದ್ರು, ಅನೇಕ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ, ಬಾಬಾ ನೀವು ನಮಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನೋ ಟೈಟಲ್ ಅಂತೂ ಕೊಟ್ಟಿದ್ದೀರಾ, ಆದ್ರೆ ಯಾವ ಸಮಯದಲ್ಲಿ ನನಗೆ ಯಾವ ಶಕ್ತಿ ಬೇಕು, ಶಕ್ತಿ ಎಷ್ಟೊಂದಿದೆ ಅಲ್ಲ, ಎಷ್ಟೊಂದು ಶಕ್ತಿಗಳಿದೆ ಅಲ್ಲ, ತಿಳ್ಕೊಳ್ಳಿ. ನಮ್ಗೀಗ ಸೈಲೆನ್ಸಿನ ಶಕ್ತಿ, ಆ ಸಮಯದಲ್ಲಿ ಆ ಶಕ್ತಿ ನನ್ನ ಹತ್ರ ಬರಬೇಕು. ಒಂದ್ ವೇಳೆ ಬರ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು? ಅದರ ಕಾರಣ ಆಗಿದೆ, ನಾನು ಮಾಲೀಕತನದಲ್ಲಿ ಇಲ್ಲ. ಮನೆಯಲ್ಲಿ ಅಥವಾ ಆಫೀಸಲ್ಲಿ ಇರ್ಬೋದು, ಸಂಘಟನೆಯಲ್ಲಿ ಯಾರು ಮಾಲೀಕರಾಗಿರ್ತಾರೆ ಅವ್ರ ಮಾಲೀಕತನದಲ್ಲಿದ್ರೆ ಅವ್ರದ್ದು ಮಾತನ್ನ ಎಲ್ಲರೂ ಕೇಳ್ತಾರೆ. ಒಂದ್ ವೇಳೆ ಆ ಮಾಲೀಕತನದಲ್ಲಿ ಇಲ್ಲ ಅಂದ್ರೆ ಅವ್ರು ಹೇಳೋ ಮಾತು ಯಾರು ಒಪ್ಕೊಳ್ಳಲ್ಲ. ಹಾಗೆ ನಾನ್ ತಿಳ್ಕೋಬೇಕು, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ ಅಂದ್ರೆ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ, ಕೇವಲ ಶಕ್ತಿವಾನ್ ಅಲ್ಲ, ಸರ್ವಶಕ್ತಿವಾನ್ ಬಾಬಾ ಮಾಡಿದ್ದಾರೆ. ನಾನು ನನ್ನ ಪೊಸಿಷನ್ ಅಲ್ಲಿ ಇದ್ದೀನಿ ಎಂದಾಗ, ಸರ್ವಶಕ್ತಿವಂತನ ಪೊಸಿಷನ್ ಅಲ್ಲಿ, ಆಗ ನಂದೆಲ್ಲರೂ ಕೇಳ್ತಾರೆ. ಒಂದ್ ವೇಳೆ ಹೇಗೆ ಆಫೀಸಲ್ಲಿ ಯಾರು ಇನ್ಚಾರ್ಜ್ ಇರ್ತಾರೆ ಮೀನು, ಅವ್ರು ಆರ್ಡರ್ ಮಾಡಿದ್ರೆ ಅದು ಮಾಡಿ ಅಂದ್ರೆ ನೀವು ಒಪ್ಕೋತೀರಾ? ಯಾರೋ ಆಫೀಸಲ್ಲಿ ಯಾರೋ ಒಬ್ರು ಎದ್ದು ನಿಮ್ಗೆ ಇದು ಮಾಡಿ ಅದು ಮಾಡಬೇಡಿ ಅಂದ್ರೆ ನೀವು ಒಪ್ಕೊಳ್ತೀರಾ? ಹಂಗೇನೆ ಈ ಕರ್ಮೇಂದ್ರಿಯಗಳು ಮೋಸ ಏನಕ್ಕೆ ಮಾಡ್ತಿದೆ ನಮ್ಗೆ? ಮನಸ್ಸು ಜಾಸ್ತಿ ನಡಿಬಾರ್ದು, ಶಾಂತವಾಗಿರ್ಬೇಕಂತ ನಾವು ಬಯಸ್ತೀವಿ. ಶಾಂತ ಅಂದ ತಕ್ಷಣ ಅದು ಶಾಂತವಾಗ್ಬಿಡ್ಬೇಕು, ಅದು ಆರ್ಡ್ರಲ್ಲಿ ಇರ್ಬೇಕಂತ ಬಯಸ್ತೀವಿ. ಅದಕ್ಕೆ ಕಾರಣ ಏನು ಅಂದ್ರೆ, ನಾನು ಫಸ್ಟ್ ಮನಸ್ಸಿನ ಮಾಲೀಕನಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ ಅನ್ನೋ ಸ್ಟೇಜಲ್ಲಿ ಸ್ಥಿತ ಆಗಿದ್ದೀನಾ? ಸ್ಥಿತ ಆಗಿಲ್ಲ ಅಂದ್ರೆ ನಾವ್ ಎಷ್ಟು ಬೇಕಾದ್ರೂ ಮನ್ಸನ್ನ ನಾವು ಕಟ್ಟಿಟ್ಲಿಕ್ಕೆ ಪ್ರಯತ್ನ ಮಾಡಿದ್ರು ವ್ಯರ್ಥ ಸಂಕಲ್ಪ ನಡೀತಾನೆ ಇರುತ್ತೆ. ಯಾಕೆ ನಡೆಯುತ್ತೆ ವ್ಯರ್ಥ ಸಂಕಲ್ಪ? ಏಕೆಂದ್ರೆ ಮಾಲೀಕನಿಗೆ ಮಾಲೀಕತನದ ಸ್ಮೃತಿ ಸ್ವರೂಪ ಆಗಿಲ್ಲ, ಅವರು ಅದರ ಸ್ಮೃತಿ ಇಲ್ಲ, ಸ್ವರೂಪನೂ ಇಲ್ಲ. ಸೊ ನೀವು ಯಾರಾಗಿದ್ದೀರಾ? ಮಾಸ್ಟರ್ ಆಗಿದ್ದೀರಲ್ವಾ? ಸರ್ವಶಕ್ತಿವಂತನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಲ್ವಾ? ಕೈ ಎತ್ತಿ ಆಗಿದ್ದೀರಲ್ವಾ?
ಎಲ್ಲರೂ ಮಾಸ್ಟರ್ಸ್ ಕೂತಿದ್ದೀರಲ್ವಾ, ಬಹಳ ಒಳ್ಳೇದು. ಮಾಸ್ಟರ್ ಸರ್ವಶಕ್ತಿವಂತರು ಕೂತಿದ್ದೀರಲ್ಲ ನೀವೆಲ್ಲ. ಸೊ ಇದು ಸದಾ ನೆನಪಿರುತ್ತಾ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ? ಕರ್ಮ ಮಾಡ್ತಾ ಮಾಡ್ತಾ ಕರ್ಮ ತನ್ನ ದಬಾವಲ್ಲಿ, ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಲ್ಲ ತಾನೆ. ನಾನು ಮಾಲೀಕ ಆಗಿರ್ತೀನ. ಒಂದ್ ವೇಳೆ ಮಾಲೀಕ ಸ್ವಲ್ಪನಾದ್ರೂ ಸಡಿಲ ಬಿಟ್ರೆ, ಲೂಸ್ ಇದ್ರೆ ಆಗೇನಾಗತ್ತೆ? ಮಾಲೀಕ ಮಾಡುವಂಥವ್ರು, ಆರ್ಡರ್ ಮಾಡುವಂಥವ್ರು ಆರ್ಡರ್ ಅಂತೆ ನಡಿಬೇಕಲ್ವಾ? ಆರ್ಡರ್ ಮಾಡಿದ್ರೆ ಆರ್ಡರ್. ಆದ್ರಿಂದ ಬಾಬಾ ಅವ್ರು ಹೇಳ್ತಾರೆ, ನೀವು ಮಾಸ್ಟರ್ ಆಗಿದ್ದೀರಾ, ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಬಾಬಾ ಹೇಳಿದ್ರಲ್ಲ, ನಾನು ಡಬಲ್ ರಾಜ ಮಾಡ್ತಿದ್ದೀನಿ ನಿಮ್ಮನ್ನ ಅಂತ. ಒಂದು ಸ್ವರಾಜ್ಯ ಅಂದ್ರೆ ಒಂದು ಅಂದ್ರೆ ಏನಾಗಿದೆ, ಕರ್ಮೇಂದ್ರಿಯಗಳ ರಾಜ. ಇನ್ನೊಂದು ಭವಿಷ್ಯದ ರಾಜ. ಸೊ ಡಬಲ್ ರಾಜ ಮಾಡ್ತಿದ್ದಾರೆ ಬಾಬಾ ಅವ್ರು ನಮ್ಮನ್ನ. ನಾನು ನನ್ನ ಸ್ವರಾಜ್ಯದಲ್ಲಿ ಸ್ಥಿತ ಆಗಿರ್ತೀನ. ನಾನು ಆರ್ಡರ್ ಮಾಡಿದಾಗ ಮನಸ್ಸಿಗೆ ಫಸ್ಟ್ ಮಾಸ್ಟರ್ ಆಗಿ ಮಾಡ್ತೀನ. ಇದನ್ನ ಸದಾ ನಾವು ಚೆಕಿಂಗ್ ಮಾಡ್ಕೊಳ್ತಾ ಇರಬೇಕು. ಕರ್ಮದಲ್ಲಿ ಬಂದಾಗ ಕರ್ಮ ವಶ ಆಗ್ಬಾರ್ದು. ಕರ್ಮದಲ್ಲಿ ಈ ರೀತಿ ಬ್ಯುಸಿ ಆಗ್ಬಿಟ್ಟು ಎಲ್ಲವನ್ನ ಮರ್ತೋಗ್ಬಿಟ್ಟು ವಿಕರ್ಮ ಮಾಡೋದ್ರಲ್ಲೇ ಬ್ಯುಸಿ ಆಗೋ ಥರ ಇರಬಾರ್ದು. ಆದರೆ ನಾನು ಕರ್ಮ ಮಾಡಿಸುವಂತ ಆತ್ಮ ಆಗಿದ್ದೀನಿ, ಈ ಸ್ವರೂಪ ನಾವು ಎಂದೂ ಮರಿಬಾರ್ದು. ಆದರೆ ಏನಾಗತ್ತೆ, ಕರ್ಮ ಮಾಡ್ತಾ ಮಾಡ್ತಾ ಕರ್ಮ ಮಾಲೀಕ ಆಗ್ಬಿಡುತ್ತೆ. ನಾನು ಆ ಕರ್ಮದ ಬಂಧನದಲ್ಲಿ ಬಂದ್ಬಿಡ್ತೀನಿ. ಸೊ ಬಟ್ಟಿಯಿಂದ ಏನಾಗಿ ಹೋಗ್ತೀರಾ ಎಲ್ಲರೂ? ಸ್ವರಾಜ್ಯ ಅಧಿಕಾರಿಗಳಾಗಿ ಹೋಗ್ತೀರಾ ತಾನೆ? ನನ್ನ ಮನಸ್ಸು ಅಂತ ಹೇಳ್ತೀರಲ್ವಾ, ನಿಂದು ಅಂತ ಹೇಳಲ್ವಲ್ಲ, ನಂದು ಅಂತ ಹೇಳ್ತೀವಲ್ಲ. ಸೊ ಏನೆಲ್ಲ ಕರ್ಮೇಂದ್ರಿಯಗಳಿದೆ ಅದಕ್ಕೆ ನಾವು ನಮ್ದು ಅಂತ ಹೇಳ್ತೀವಲ್ಲ. ನಂದು ಅಂತ ಹೇಳಿದಾಗ ನಂದರ ಮಾಲೀಕ ನಾನು, ಸ್ವರಾಜ್ಯ ಅಧಿಕಾರಿ ಆತ್ಮ ನಾನು. ಈ ನಿಶ್ಚಯದಲ್ಲಿ ನಾವು ಸದಾ ಇರಬೇಕಾಗಿದೆ. ಆ ಸೀಟಲ್ಲಿ ಸೆಟ್ ಆಗಿದ್ರೆ ಎಂದೂ ಯಾವುದೇ ಕರ್ಮ ಯಾವುದು ನಾನು ಬಯಸಲ್ಲ, ಅದು ನನ್ನಿಂದ ಆಗಕ್ಕೆ ಸಾಧ್ಯನೇ ಇಲ್ಲ. ಬಾಬಾ ಹೇಳ್ತಾರೆ, ಕರ್ಮಾತೀತ ನೀವಾಗಬೇಕಾಗಿದೆ. ಸೊ ಕರ್ಮ ಮಾಡಿಸೋ ಅಂಥವ್ರು ನೀವಾದ್ರೇನೆ ಕರ್ಮಾತೀತರಾಗ್ತೀರಾ. ಹಂಗಲ್ಲ, ಏನೇ ಕರ್ಮ ಮಾಡ್ತೀರಾ ಅಂದರೆ ಅದು ಆರ್ಡರಲ್ಲಿ ಕರ್ಮೇಂದ್ರಿಯಗಳು ಮಾಡಬೇಕು. ನಿಮ್ಗೆ ನೆನಪಿರ್ಬೇಕು, ಯಾವಾಗ ಬಾಬಾ ಅವ್ಯಕ್ತ ಆಗಿದ್ರು ಆಗ ನಾವು ನೋಡಿದ್ವಿ, ಬಾಬಾದೊಂದು ಡೈರಿ ವಸ್ತುಗಳಿಂದ ಒಂದು ಡೈರಿ ಸಿಕ್ತು. ಅದರಲ್ಲಿ ಏನು ಬರೆದಿದ್ರು ಬಾಬಾ ಅವರು ಶುರುವಲ್ಲಿ ಏನು ಪುರುಷಾರ್ಥ ಮಾಡಿದ್ರು ಅದರಲ್ಲಿ ಏನು ಬರೆದಿದ್ರು, ಬಾಬಾ ಅವರು ಪ್ರತಿನಿತ್ಯ ರಾತ್ರಿ ಯಾವಾಗ ಕಾರ್ಯ ಮುಗಿದು ಹೋಗ್ತಿತ್ತು, ಪ್ರತಿನಿತ್ಯ ಕಚೇರಿಯನ್ನ ಮಾಡ್ತಾ ಇದ್ರು. ಯಾವುದ್ರ ಕಚೇರಿಯ ಮಾಡ್ತಿದ್ರು? ಕರ್ಮೇಂದ್ರಿಯಗಳ ಕಚೇರಿಯನ್ನ ಮಾಡ್ತಾ ಇದ್ರು ಬಾಬಾ. ಬಾಬಾ ಈ ರೀತಿ ಆ ಸೀನನ್ನ ಬರೆದಿದ್ರು ಡೈರಿಯಲ್ಲಿ. ರಾಜ ತನ್ನ ಆ ಸ್ಥಾನದಲ್ಲಿ ಇದ್ದಾರೆ. ಕರ್ಮೇಂದ್ರಿಯಗಳು ಮನಸ್ಸು, ನಿಂದೇನು ಇವತ್ತು ಹಾಲ್ಚಾಲಿತ್ತು ಅಂತ ಕೇಳ್ತಾ ಇದ್ದಾರೆ ರಾಜ. ಬುದ್ಧಿ, ನಿಂದೇನು ಹಾಲ್ಚಾಲಿತ್ತು ಇವತ್ತು ಇಡೀ ದಿನ? ಹೇಗೆ ರಾಜ ಆರ್ಡರ್ ಇಂದ ಕೇಳ್ತಾರಲ್ವಾ, ಅಥಾರಿಟಿಯಿಂದ, ಆ ರೀತಿ ಬಾಬೋರು, ಬ್ರಹ್ಮ ಬಾಬೋರು ಪ್ರತಿನಿತ್ಯ
ತನ್ನ ಕರ್ಮೇಂದ್ರಿಯಗಳ ಕಚೇರಿಯನ್ನ ಮಾಡ್ತಿದ್ರು. ಸೊ ಅದು ಬರ್ದಿರೋ ರೂಪದಲ್ಲಿ ಡೈರಿಯಲ್ಲಿ ಸಿಕ್ತು. ಸೊ ಬಾಬಾ ಏನ್ ಹೇಳ್ತಿದ್ರು, ನೀವು ಇಂಥ ಕಚೇರಿಯನ್ನ ಮಾಡ್ತೀರಾ ನಿಮ್ ಕರ್ಮೇಂದ್ರಿಯಗಳ ಜೊತೆ ಅಂತ ಹೇಳ್ತಿರೋರು. ಅದ್ರಲ್ಲಿ ಬರ್ದಿದ್ರು, ತಿಳ್ಕೊಳ್ಳಿ ಮನ್ಸು ಸರಿ ಮಾಡಿಲ್ಲ ಇವತ್ತಿಡೀ ದಿನ ಕೆಲಸ ಮಾಡಿಲ್ಲ. ಸೊ ಬಾಬಾ ಅದಕ್ಕೆ ಹೇಳ್ತಾ ಇದ್ರು, ಮನಸ್ಸು ನಿಂದು ಇವತ್ತು ರಿಸಲ್ಟ್ ಸರಿ ಇಲ್ಲ, ನೀವು ಇನ್ನೊಂದ್ಸತಿನೂ ನೀನು ಇಂಥ ಕೆಲಸ ಮಾಡಿದ್ರೆ ನಾನು ಮಾಲೀಕ್ ನೋಡ್ತೀನಿ, ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಿರೋರು. ಆತ್ಮ ನಾನು ಮಾಲೀಕ ಆಗಿದ್ದೀನಿ, ಈ ಅಥಾರಿಟಿ, ಈ ಎಲ್ಲ ಕರ್ಮೇಂದ್ರಿಯಗಳು ಏನೆಲ್ಲ ಇದೆ ಇದು ನನ್ನ ಕಾರ್ಯ ಮಾಡ್ಲಿಕ್ಕೋಸ್ಕರ ನಿಮಿತ್ತ ಆಗಿದಾವೆ ಇದೆಲ್ಲ. ಇಷ್ಟು ನಶ ನಮ್ಗಿದೆಯಾ? ಇಡೀ ದಿನ ಕಳೆದೋಗುತ್ತೆ, ರಾತ್ರಿ ನಿದ್ದೆ ಟೈಮ್ ಬಂದ್ಬಿಡುತ್ತೆ, ಸುಸ್ತಾಗ್ಬಿಡ್ತೀವಿ, ಆಮೇಲೆ ಹೋಗಿ ಮಲ್ಕೊಂಡ್ಬಿಡ್ತೀವಿ ನಾವು. ಬಾಬಾ ಪ್ರತಿನಿತ್ಯ ಕಚೇರಿ ಮಾಡ್ತಾ ಇದ್ರು ತನ್ನ ಕರ್ಮೇಂದ್ರಿಯಗಳದು, ರಾಜ್ಯ ದರ್ಬಾರ ಮಾಡ್ತಿದ್ರು ತನ್ನ ಕರ್ಮೇಂದ್ರಿಯಗಳದು. ಸೊ ನಾವು ಸಹ ಏನ್ ಮಾಡ್ಬೇಕಾಗಿದೆ, ನಮ್ಮ ಸ್ವರಾಜ್ಯದ ಸೀಟಲ್ಲಿ ಕೂತ್ಕೋಬೇಕಾಗಿದೆ. ಮನಸ್ಸು ನಂದಾಗಿದೆ, ನಾನ್ ಮನಸ್ಸಲ್ಲ. ನಮ್ದು 75 ವರ್ಷ ಈಗ ಪೂರ ಆಯ್ತಲ್ಲ, ಅದರ ಟಾಪಿಕ್ ಅಲ್ಲಿ ನಾನು ನೋಡಿದೆ, ಯಾರಿಗಾದ್ರೂ ನೀವು ಹೇಳಿದ್ರೆ ಆತ್ಮ ಆಗಿದ್ದೀರಾ ಅಂತ, ಅವ್ರೇನ್ ಹೇಳ್ತಾರೆ, ಆತ್ಮ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾರೆ ಅವರು. ಆದ್ರೆ ಈ 75 ವರ್ಷದ ಪ್ರೋಗ್ರಾಮ್ ಅಲ್ಲಿ ನಾನು ನೋಡಿದೆ, ನಾವು ಒಂದು ಪರಿವಾರ, ಎಲ್ಲ ಆತ್ಮಗಳು ಒಂದು ಪರಿವಾರ ಆಗಿದ್ದೀವಿ. ಈ ನಿಶ್ಚಯ ಆಗೋದು ಹೇಗೆ? ನಾನೇನ್ ನೋಡಿದೆ, ಯಾರೆಲ್ಲ ಮಿನಿಸ್ಟರ್ಸು ಡೆಲ್ಲಿಯಲ್ಲಿ ಏನೇ ಪ್ರೋಗ್ರಾಮ್ ಅಲ್ಲಿ ಆಯ್ತು, ಅದ್ರಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟರ್ಸೇ ಬಂದಿದ್ರು ಆ ಪ್ರೋಗ್ರಾಮ್ ಅಲ್ಲಿ ಡೆಲ್ಲಿಯಲ್ಲಿ. ಅವರೆಲ್ಲರೂ ಸಹ ಇದನ್ನ ಒಪ್ಕೊಂಡ್ರು. ಎಲ್ಲಿವರೆಗೂ ನಾವು ನಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಲ್ಲ, ಅಲ್ಲಿವರೆಗೂ ನಾವು ಒಂದು ಪರಿವಾರದ ಸಂಬಂಧದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಅಂತ ತಿಳ್ಕೊಂಡಾಗ್ಲೇನೆ ಪರಮಾತ್ಮನನ್ನ ತಂದೆ ಅಂತ ಒಪ್ಕೊಳ್ತೀವಿ. ಫಸ್ಟ್ ನಾವು ಅನ್ಕೊಳ್ತಿದ್ವಿ ಬ್ರಹ್ಮಕುಮಾರೀಸ್ ಅಂದ್ರೆ ಏನ್ ಹೇಳ್ತಾರೋ ಅಂತ ಅನ್ಕೊಳ್ತಿದ್ವಿ. ಈಗ ಪ್ರಪಂಚದ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಿದ್ರೆ, ಒಂದೇ ಪರಮಾತ್ಮನ ಮಕ್ಕಳು ನಾವು ಆಗಿದ್ವಿ. ಎಲ್ಲರೂ ಒಪ್ಕೊಳ್ತಾರೆ ಪರಮಾತ್ಮ ಒಬ್ರು ಅಂತ ಒಪ್ಕೊಳ್ತಾರೆ. ಪ್ರತಿಯೊಬ್ರು ಪ್ರೇಯರ್ ಮಾಡ್ತಾರೆ, ಪರಮಾತ್ಮನ ಮುಂದೆ ಹೇಳ್ತಾರೆ, ನೀವು ತಂದೆ ತಾಯಿ, ನಾವು ನಮ್ಮ ಮಕ್ಕಳು ಅಂತ ಪ್ರತಿಯೊಬ್ರು ಹೇಳ್ತಾರೆ. ಸೊ ಪರಮಾತ್ಮನ ಮುಂದೆ ನಾವು ನಿಮ್ಮ ಮಕ್ಕಳು ಅಂತ ಹೇಳಿದಾಗ ಒಂದೇ ಪರಿವಾರ ಆದ್ರೂ ಅಲ್ಲ, ಇಡೀ ವಿಶ್ವದ ಆತ್ಮಗಳು. ಪರಮಾತ್ಮ ಒಬ್ಬರಾದ್ರೆ ನಿಮ್ಮ ಮಾಲೀಕ ಅಂತ ನಾವು ಹೇಳಿದಾಗ, ಸೊ ಪರಮಾತ್ಮ ಒಬ್ಬರಾದಾಗ ಅವ್ರ ಪರಿವಾರನೂ ಒಂದೇ ಆಗಿರುತ್ತಲ್ವಾ. ಆಗ ಅವ್ರು ಒಪ್ಕೊಂಡ್ರು ಮಿನಿಸ್ಟರ್ಸ್ ಎಲ್ಲ, ಈ ಆತ್ಮದ ಜ್ಞಾನ ಇವ್ರದ್ದೇನಿದೆ ಅದು ಬಹಳ ಚೆನ್ನಾಗಿದೆ ಅಂತ. ಆತ್ಮ ಅನ್ನೋದ್ರಿಂದ ಮಾಲೀಕತನೂ ಬರುತ್ತಲ್ವಾ. ಯಾರೇ ಆರ್ಡರ್ ಮಾಡೋರು ಚೆನ್ನಾಗಿದ್ದಾರೆ ಅಂದ್ರೆ ಆಗ ಎಲ್ಲರೂ ಆರ್ಡರ್ ಆಟೋಮ್ಯಾಟಿಕ್ ಆಗಿ ಒಪ್ಕೊಳ್ತಾರೆ. ಆರ್ಡರ್ ಮಾಡೋರು ಸ್ವಲ್ಪ ಡೀಲ ಡಾಲ ಆಗಿದ್ರೆ, ಸಡಿಲ ಇದ್ರೆ ಅವ್ರ ಕೆಲಸ ಪೂರ ಆಗದೇ ಇಲ್ಲ. ನಾನು ಆತ್ಮ ಸರ್ವಶಕ್ತಿವಾನ್ ಆಗಿದ್ದೇನೆ. ಈ ನಶೆಯಲ್ಲಿ ನಾವು ಈ ಕರ್ಮೇಂದ್ರಿಯಗಳನ್ನ ನಡೆಸಬೇಕಾಗಿದೆ. ಆಗ ಯಾವುದೇ ಕರ್ಮೇಂದ್ರಿಯ ನಮ್ಗೆ ಮೋಸ ಮಾಡೋದಿಲ್ಲ. ಈಗ ಯಾವ್ದಾದ್ರೂ ಕರ್ಮೇಂದ್ರಿಯದಿಂದ ತಪ್ಪಾಗ್ಬಿಡುತ್ತಲ್ಲ, ವ್ಯರ್ಥ ಸಂಕಲ್ಪ ನಡಿಬಾರ್ದಂತ ನಾವು ಹೇಳ್ತೀವಿ, ಆದ್ರೆ ಬಂದ್ಬಿಡುತ್ತಲ್ಲ. ಬಾಬೋರು ಎಷ್ಟು ಬಾರಿ ನಮ್ಗೆ ಕೆಲಸ ಕೊಟ್ಟಿದ್ದಾರೆ, ವ್ಯರ್ಥ ಸಂಕಲ್ಪ ಸಮಾಪ್ತಿ ಮಾಡಿ ಅಂತ ಎಷ್ಟು ಸತಿ ಕೆಲಸ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅದ್ರಲ್ಲಿ ಎಷ್ಟು ಸಮಯ ವೇಸ್ಟ್ ಆಗ್ತಾ ಇದೆ.
ಬಾಬಾವರು ಅದಕ್ಕೋಸ್ಕರನೇ ನಮ್ಗೆ ಅಟೆನ್ಷನ್ ಅನ್ನ ತರಿಸ್ತಿರ್ತಾರೆ. ಬಾಬಾವ್ರು ಹೇಳ್ತಾರೆ, ಫೈನಲ್ ಟೈಮ್ ಯಾವಾಗ ಬರುತ್ತೆ ಅದು ಅಚಾನಕ್ ಬರೋದಿದೆ. ನಿಮ್ಮನ್ ಕೇಳಿ ಆ ಸಮಯ ಬರೋದಿಲ್ಲ, ಅಚಾನಕ್ ಬರುತ್ತೆ. ಸೊ ಅಚಾನಕ್ ಸಮಯದಲ್ಲಿ ನಮ್ಮ ಅಭ್ಯಾಸ ಇದ್ದಾಗ ಆ ಅಚಾನಕಲ್ಲಿ ಪಾಸ್ ಆಗ್ತೀವಲ್ಲ, ನಾವೆಲ್ಲ ಅನ್ಕೊಳ್ತೀವಿ ನಿಶ್ಚಯನೂ ಇದೆ ನಮ್ಗೆ, ನಮ್ಮ ರಾಜ್ಯ ಈಗ ಇನ್ನೇನ್ ಬಂದೇ ಬಂತು ಅಂತ. ಈ ನಿಶ್ಚಯ ಇದೆ ಅಲ್ಲ ನಮ್ಗೆ, ಈ ರಾಜ್ಯ ಬಂದೇ ಬಂತು ಅನ್ನೋದು ನಿಶ್ಚಯ ಇದೆ ಅಲ್ಲ, ಪಕ್ಕ ಅಲ್ವಾ? ಪಕ್ಕ ಅಲ್ವಾ? ಎಷ್ಟು ಪಕ್ಕ ಇದೆ? 100ಗಿಂತ ಜಾಸ್ತಿ ಪಕ್ಕ ಇದೆ ಅಲ್ವಾ? ಪಕ್ಕ ಇದೆ ಅಲ್ವಾ? ಪಕ್ಕ ಇದೆಯಾ? ಸೊ ಈ ಬಡ್ಡಿಯಿಂದ ಏನಾಗಿ ಹೋಗ್ತೀರಾ? ಕರ್ಮಾತೀತ್ ಆಗುವಂತಹ ವಿಧಿಯನ್ನ ಕಲಿತಿದ್ದೀರಾ. ಏಕೆಂದ್ರೆ ಈ ಕರ್ಮೇಂದ್ರಿಯಗಳೇ ವಿಘ್ನ ರೂಪ ಆಗತ್ತೆ. ಒಂದೊಂದ್ಸತಿ ಕಣ್ಣು, ಒಂದೊಂದ್ಸತಿ ಬಾಯಿ, ಹಾಗೂ ಕರ್ಮೇಂದ್ರಿಯಗಳ ಮಾಲೀಕರಾಗಿ ಹೋಗ್ತೀರಾ ಅಂದಾಗ ಕರ್ಮಾತೀತ ಆಗೋದೇನ್ ದೊಡ್ಡ ಮಾತಲ್ಲ. ಮಾಲೀಕ ಅಂದಾಗ ಎಲ್ಲರೂ ಅವ್ರದ್ದು ಕೇಳ್ತಾರಲ್ವಾ, ನಾವಂತೂ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೀವಿ, ಅದರದ್ದು ಯಾಕೆ ಕೇಳಲ್ಲ ಕರ್ಮೇಂದ್ರಿಯಗಳು? ಆದ್ರೆ ಸರ್ವಶಕ್ತಿಗಳು ಇಮರ್ಜ್ ಆಗೋದಿಲ್ವಲ್ಲ, ಆಗ ನಾವೆಷ್ಟು ವ್ಯರ್ಥ ಸಂಕಲ್ಪ ಬರಬಾರ್ದು, ಬಾಬಾ ನೀವು ನನ್ನ ಜೊತೆ ಇದ್ದೀರಾ ಅಂತ ಎಷ್ಟೇ ನಾವು ಹೇಳ್ಕೊಳ್ತಿರ್ಲಿ, ಆದ್ರೆ ಆತ್ಮ ನಾನು ಮಾಲೀಕ ಆಗಿದ್ದೀನಿ ಈ ಪಾರ್ಟ್ ಪಕ್ಕ ಆಗಿಲ್ಲ ಅಂದ್ರೆ ಕರ್ಮೇಂದ್ರಿಯಗಳು ಒಂದೊಂದ್ಸತಿ ಮೋಸ ಮಾಡುತ್ತೆ, ಒಂದೊಂದ್ಸತಿ ಕೇಳುತ್ತೆ ನಮ್ಮ ಮಾತು, ಒಂದೊಂದ್ಸತಿ ಕೇಳಲ್ಲ. ಆದ್ರಿಂದ ಇಲ್ಲಿ ಯಾವ ಪಾರ್ಟ್ ಪಕ್ಕ ಮಾಡ್ಕೋಬೇಕು? ನಾವು ಕರ್ಮಾತೀತರಾಗ್ಲೇಬೇಕಾಗಿದೆ. ಈ ಕರ್ಮೇಂದ್ರಿಯಗಳು ನಂದಾಗಿದೆ, ಎಲ್ಲ ಕರ್ಮೇಂದ್ರಿಯಗಳು ನಂದಾಗಿದೆ. ನಾನ್ ಕಣ್ಣು ಇವತ್ತು ಸರಿ ಇಲ್ಲ ಅಂತ ಹೇಳಕ್ಕಾಗತ್ತಾ? ನನ್ನ ಕಣ್ಣು ಅಂತ ತಾನೇ ಹೇಳ್ತೀವಿ. ನಾನ್ ಯಾರು, ನಂದು ಯಾವುದು ಅನ್ನೋದು ಅರ್ಥ ಆಗ್ಬಿಟ್ರೆ, ಯಾವುದೇ ಸಮಯದಲ್ಲಿ ಯಾವುದೇ ಮಾತು ಆಗತ್ತೆ ಅಂದ್ರೆ ಆ ಸಮಯದಲ್ಲಿ ನಾನು ಮಾಲೀಕ ರಾಜ ಆಗಿದ್ದೀನಿ ಅನ್ನೋದು ನೆನಪಿದ್ರೆ ಪಾಸ್ ಆಗ್ಬಿಡ್ತೀವಿ. ಪುರುಷಾರ್ಥದಲ್ಲಿ ಪರಿಶ್ರಮ ಪಡೋ ಅವಶ್ಯಕತೆನೇ ಇಲ್ಲ. ಅವಾಗ ಪರಿಶ್ರಮ ಅವಾಗ ಮಾಡ್ಬೇಕಾಗತ್ತೆ ಪುರುಷಾರ್ಥದಲ್ಲಿ, ಯಾವಾಗ ನಾವು ನಮ್ಮ ಪೊಸಿಷನ್ ಇಂದ ಕೆಳಗೆ ಬಂದ್ಬಿಡ್ತೀವಿ. ಈಗಂತೂ ನೋಡಿ, ಪ್ರಾಕ್ಟಿಕಲ್ ಅಲ್ಲಿ ಬಾಬಾ ನಮ್ಮ ಜೊತೆಯಲ್ಲಿದ್ದಾರೆ. ಪ್ರತಿಯೊಬ್ರು ಯಾರು ನನ್ನ ಬಾಬಾ ಅಂತ ಹೇಳ್ತಾರೆ, ಬಾಬಾ ಅವ್ರು ನೋಡಿದಿರಲ್ಲ, ಬಾಬಾ ಅವ್ರ ಪಾರ್ಟ್ ನಡೀತಿದೆ ಅಲ್ವಾ? ಸೊ ಎಷ್ಟು ಸಹಜ ಸ್ಮೃತಿ ಇದೆ ನನ್ನ ಬಾಬಾ ಅಂತ, ನನ್ನ ಬಾಬಾ ಅಂತ ಎಲ್ಲರೂ ಹೇಳ್ತಾರಲ್ವಾ. ಈ ಒಂದು ನಶೆ ನಮ್ಗಿದೆ ಅಲ್ವಾ? ನಂದು ಅಂತ ಹೇಳೋದ್ರಿಂದ ಖುಷಿ ಎಷ್ಟಾಗತ್ತೆ. ನನ್ನ ಬಾಬಾ ಅಂತಂತೂ ಹೇಳಿದ್ರಿ, ಆದ್ರೆ ನನ್ನ ಬಾಬಾ ಯಾರು ಹಾಗೂ ಏನ್ ಕೊಡ್ತಾರೆ, ಏನ್ ಮಾಡ್ತಾರೆ, ಇದೆಲ್ಲ ಸ್ಮೃತಿಯಲ್ಲಿ ಬಂದ್ಬಿಟ್ರೆ ಆಗ ನೀವು ಹೇಳಿ ಮಾಯ ಬರ್ಬೋದಾ? ಬರಕ್ ಸಾಧ್ಯ ಇಲ್ಲ ಅಲ್ಲ. ಪದೇ ಪದೇ ಯುದ್ಧ ಮಾಡೋ ಅವಶ್ಯಕತೆ ಇಲ್ವಲ್ಲ. ಇವತ್ತು ಒಂದು ವಿಕಾರ ಬಂತು, ನಾಳೆ ಇನ್ನೊಂದು ವಿಕಾರ ಬಂತು, ಯುದ್ಧನೇ ಮಾಡ್ತಾ ಇರೋದು ಅಂದ್ರೆ ನಾವೇನು ಯೋಧರ? ನಾವಂತೂ ಬಾಬಾ ಅವರ ಮಕ್ಕಳಾಗಿದ್ದೀವಲ್ವಾ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀವಿ, ನಾವು ಅದಕ್ಕೆ ಕಡಿಮೆ ಇಲ್ಲ. ಸೊ ನಮ್ಮ ತಂದೆ ಯಾರು, ನನ್ನ ತಂದೆ ಯಾರು, ನನ್ನ ತಂದೆ ಯಾರು ಅನ್ನೋದು ಅರಿವಿರ್ಬೇಕು. ಅದರ ವಿಸ್ತಾರ ನೋಡಿ, ನನ್ನ ತಂದೆ ಯಾರು ಅನ್ನೋದು ಮಾತಿನ ವಿಸ್ತಾರ.
ಮನ್ಸಲ್ಲಿ ಬಾಬಾ ಅವರ ಗುಣಗಾನ ಮಾಡ್ತಾ ಇರಿ, ಎಷ್ಟು ಖುಷಿ ಆಗತ್ತ ಅವಾಗ. ತಮ್ಮ ಈ ಸಂಕಲ್ಪವನ್ನ ಪಕ್ಕ ಮಾಡ್ಕೊಳ್ಳಿ, ನಾನು ಕರ್ಮಾತೀತ ಆಗ್ಲೇಬೇಕು. ಆದ್ರೆ ಅದಕ್ಕೆ ಆಧಾರ ಆಗಿದೆ, ಮೂಲ ಮಾತಿದಾಗಿದೆ. ಕರ್ಮಾತೀತ ಆಗ್ಬೇಕಂದ್ರೆ ಫಸ್ಟ್ ಸ್ವರಾಜ್ಯ ಅಧಿಕಾರಿಗಳಾಗ್ಲೇಬೇಕು. ಸ್ವ ಮೇಲೆ ರಾಜ್ಯ. ಏಕೆಂದ್ರೆ ಬಾಬಾ ಅವರು ನಮ್ಗೆ ಜನ್ಮವನ್ನ ಕೊಟ್ರು ಅಂದಾಗ ನಮ್ಗೇನ್ ವರದಾನ ಕೊಟ್ರು? ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಕೊಟ್ರಲ್ವಾ, ಶಕ್ತಿಗಳ ವರದಾನ ಕೊಟ್ರಲ್ಲ ಬಾಬಾ ಅವರು. ಈ ವರದಾನ ಬಾಬಾ ಅವ್ರ ದೃಶ್ಯದಲ್ಲೂ ಹೇಳಿದ್ರಲ್ಲ, ಈ ವರದಾನ ಸದಾ ನಿಮ್ಗೆ ನೆನಪಿದ್ರೆ ಈ ಶಕ್ತಿಗಳು ನನಗೆ ಬಾಬಾ ಅವರು ವರದಾನದಲ್ಲಿ ಕೊಟ್ಟಿದ್ದಾರೆ ಅಂತ. ಮಾಸ್ಟರ್ ಸರ್ವಶಕ್ತಿವಾನ್ ಟೈಟಲ್ ಕೊಟ್ಟಿದಾರಲ್ಲ ಬಾಬಾ ಅವರು. ಒಂದ್ ವೇಳೆ ಇದು ನೆನಪಿದ್ರೆ, ಇದಂತೂ ನನ್ನ ಬಾಬಾ ಅವರ ವರದಾನ ಆಗಿದೆ, ಸೊ ಆ ವರದಾನವನ್ನ ಯೂಸ್ ಮಾಡ್ಬೇಕಷ್ಟೇ ನಾನು. ಆದ್ರೆ ಸಮಯ ಬಂದಾಗ ಮರ್ತೋಗ್ಬಿಡುತ್ತೆ. ಯಾಕೆ? ಯಾಕೆಂದ್ರೆ ಇಡೀ ದಿನ ಆ ನಶೆಯಲ್ಲಿ ಇರೋದಿಲ್ಲ. ಒಂದು ವೇಳೆ ಯಾರಾದ್ರೂ ರಾಜ ಇದ್ರೆ ಅವರು ತಖ್ತದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಆರ್ಡರ್ ಅಂತೆ ನಡೆಸ್ಬೇಕು. ಇಲ್ಲ ಅಂದ್ರೆ ಆ ರಾಜ ಈ ನಶೆನೇ ಹೊಟ್ಟೋಗ್ಬಿಡುತ್ತೆ ಅಂದ್ರೆ ಅವ್ರ ರಾಜ್ಯದ್ದು ಪರಿಸ್ಥಿತಿ ಹೇಗಿರುತ್ತೆ? ನಶೆ ಇಲ್ಲ ರಾಜನ್ಗೆ ಅಂದ್ರೆ. ಸೊ ನಾವು ಸಹ ನಡೀತಾ ತಿರುಗಾಡ್ತಾ ಯಾವುದೇ ಕರ್ಮ ಮಾಡ್ತಿರ್ಬೋದು ನಾವು. ಈಗ ಅಣ್ಣಂದ್ರಿರ್ಬೋದು, ಬಿಸ್ನೆಸ್ ಮಾಡ್ತಿರ್ಬೋದು, ನೌಕರಿ ಮಾಡ್ತಿರ್ಲಿ, ಆದ್ರೆ ನಶೆ ಏನಿರ್ಬೇಕು, ನಾನು ಯಾರು? ಸ್ವರಾಜ್ಯ ಅಧಿಕಾರಿ ಆತ್ಮ ಆಗಿದ್ದೇನೆ, ಡೈರೆಕ್ಟ್ ಬಾಬಾನ ಮಗು ಆಗಿದ್ದೇನೆ. ಬಾಬಾ ಅವ್ರು ಹೇಳಿದ್ರಲ್ಲ, ನಿಶ್ಚಯ ಎಲ್ಲರಿಗಿದೆ. ಬಾಬಾ ಕೇಳಿದ್ರೆ ನಿಮ್ಗೆ ನಿಶ್ಚಯ ಇದೆ, ನಾನು ಆತ್ಮ ಆಗಿದ್ದೀನಿ, ಪರಮಾತ್ಮನ ಮಗು ಆಗಿದ್ದೀನಿ, ಪರಮಾತ್ಮ ನಮ್ಗೆ ಸಿಕ್ಕಿದ್ದಾರೆ, ಇದೆಲ್ಲ ಮಾತುಗಳ ನಿಶ್ಚಯ ಇದೆಯಾ ಅಂದ್ರೆ, ಇದಂತೂ ಕಾಮನ್ ಮಾತು, ಇದಂತೂ ನಿಶ್ಚಯಕ್ಕೆ ಬಂದ್ಬಿಟ್ಟಿದೆ ಅಂತ ಹೇಳ್ತೀವಿ ನಾವು. ಆದ್ರೆ ಬಾಬಾ ಹೇಳ್ತಾರೆ, ನಿಶ್ಚಯದ ಚಿಹ್ನೆ ಏನು, ಹೆಂಗ್ ಗೊತ್ತಾಗತ್ತೆ ನಿಶ್ಚಯ ಇದೆಯಾ ಇಲ್ವಾ ಅಂತ? ನಿಜವಾಗ್ಲೂ ನಿಶ್ಚಯ ಇದೆಯಾ ಅಂದ್ರೆ, ನಿಶ್ಚಯದ ನಶೆಯ ಪ್ರಾಕ್ಟಿಕಲ್ ನಮ್ಗೆ ಕಾಣಿಸ್ಬೇಕು. ಆ ನಶೆ, ನಿಶ್ಚಯದ ನಶೆ. ಯಾರಾದ್ರೂ ರಾಜ್ಕುಮಾರಿ ಇರ್ತಾರೆ ಅಂತ ಹೇಳಿದ್ರೆ, ರಾಜಕುಮಾರಿಯ ನಶೆಯಲ್ಲಿ ಅವ್ರು ನಡೀತಿಲ್ಲ ಅಂದ್ರೆ ನೀವು ಒಪ್ಕೊಳ್ತೀರಾ ಇವ್ರನ್ನ ರಾಜಕುಮಾರಿ ಅಂತ? ಸೊ ನಿಶ್ಚಯ ಬಾಬಾ ಅವ್ರು ಹೇಳ್ತಾರೆ, ಎಲ್ಲರಿಗೂ ಇದೆ, ನಾನು ಸರ್ವಶಕ್ತಿವಂತನ ಮಗು ಆಗಿದ್ದೀನಿ ಅಂತ. ಆದ್ರೆ ನಶೆ ಇಲ್ಲ. ನಶೆ ಇದೆಯಾ? ನಾನು ಕರ್ಮೇಂದ್ರಿಯಗಳ ಮೇಲೆ ವಿಜಯಿಯಾಗಿ ನಾನು ಕರ್ಮೇಂದ್ರಿಯಗಳನ್ನ ನಡೆಸ್ತಿದ್ದೀನಿ ಅಂತ. ಈ ರೀತಿ ಅಲ್ಲ, ನಾನು ವ್ಯರ್ಥ ಸಂಕಲ್ಪ ನಡಿಬಾರ್ದಂತ ಹೇಳೋದು, ಆದ್ರೆ ವ್ಯರ್ಥ ಸಂಕಲ್ಪ ನಡೀತಾನೇ ಇರೋದು. ಆಗ ಮಾಲೀಕ ಹೆಂಗಾಗ್ತೀವಿ? ಈ ಮನ್ಸೇನಿದೆ ಅದು ಕಂಟ್ರೋಲಲ್ಲಿ ಇಲ್ಲ ಅಲ್ಲ. ಅದು ಮಾಡಬೇಡಿ ಅಂತ ಹೇಳಿದ್ರೆ ಅದು ಮಾಡುತ್ತೆ. ಸೊ ಮನೇಲಿ ಮಕ್ಕಳಿದ್ರೆ ತಂದೆ ಹೇಳಿದ್ರೆ ಮಾಡಬೇಡ ಅಂತ ಅದು ಮಾಡ್ತಾನೆ ಇದ್ರೆ ಮಗು, ಅದು ಚೆನ್ನಾಗ್ ಅನ್ಸುತ್ತಾ? ಈ ಮನಸ್ಸು ನಂದಾಗಿದೆ. ಬಾಬಾ ಅವ್ರು ನಮ್ಗೇನ್ ಕೆಲಸ ಕೊಟ್ಟಿದ್ದಾರೆ,
5 ತಿಂಗಳ ಸಮಯ ನಮ್ಗೇನ್ ಸಿಕ್ಕಿದೆ, ಅದ್ರಲ್ಲೆಲ್ಲರೂ ಏನ್ ಮಾಡ್ತೀರಾ? ವ್ಯರ್ಥ ಸಂಕಲ್ಪ ಸಮಾಪ್ತಿ ಮಾಡ್ತೀರಾ? ಯಾವಾಗ ಮಾಡ್ತೀರಾ? ಯಾವಾಗ ಸ್ವರಾಜ್ಯ ಅಧಿಕಾರಿಗಳಾಗ್ತೀರಾ, ಆಗ ವ್ಯರ್ಥ ಸಂಕಲ್ಪನೂ ಸಮಾಪ್ತಿ ಆಗತ್ತೆ. ಮನಸ್ಸು ನಂದು, ನಾನ್ ಮನ್ಸಲ್ಲ. ನಾನು ಮನಸ್ಸಿನ ಮಾಲೀಕ ಆಗಿದ್ದೀನಿ. ಮನಸ್ಸು ಮಾಡಬೇಡ ಅಂತ ಹೇಳಿದ್ರೆ ಅದು ಮಾಡಬಾರ್ದು, ಅದು ಮಾಡಿದ್ರೆ ಅದಕ್ಕೆ ಮಾಲೀಕ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಈಗ ನಿಮಗೆ ಸ್ವರಾಜ್ಯ ಅಧಿಕಾರಿಯ ನಶೆಯಲ್ಲಿ ಇದ್ದಾಗ ವ್ಯರ್ಥ ಸಂಕಲ್ಪಗಳು ಸಮಾಪ್ತಿ ಆಗ್ಬಿಟ್ರೆ ಅದು ಸಣ್ಣ ಮಾತಷ್ಟೆ. ಏಕೆಂದ್ರೆ ಅದು ನಂದು, ನಾನಲ್ಲ. ನಂದು ಅಂದಾಗ ನಂದು ನನ್ನ ಆರ್ಡ್ರಲ್ಲಿ ನಡಿಬೇಕದು. ಸೊ ಬಾಬಾ ಅವ್ರಿಗೆ ಯಾವಾಗ ಸೀಸನ್ ಶುರು ಆಗತ್ತೆ, ಎಲ್ಲರೂ ಯಾವ್ದ್ರಲ್ಲಿ ಕೈ ಎತ್ತೀರಾ? ನಿರ್ಸಂಕಲ್ಪರ ವ್ಯರ್ಥ ಸಂಕಲ್ಪ ಬಹಳ ಸಮಯದಿಂದ ನಡೀತಿದ್ರೆ ಅದು ಸಮಾಪ್ತಿ ಆಗ್ಬಿಟ್ರೆ ಅದು ಸ್ವಲ್ಪ ಪರಿಶ್ರಮ ಅನ್ಸತ್ತೆ. ಅದಕ್ಕೆ ಬಾಬಾ ಅವರು ಈ ಬಟ್ಟಿಗಳನ್ನ ಇಟ್ಟಿದ್ದಾರೆ. ಈ ಬಟ್ಟಿಗಳಲ್ಲಿ ಸ್ವಮಾನ, ನಾನು ಸ್ವರಾಜ್ಯ ಅಧಿಕಾರಿ ಆಗಿದ್ದೀನಿ, ಇದು ಪಕ್ಕಾ ನೆನಪು ಮಾಡ್ಕೋಬೇಕಾಗಿದೆ. ಇವೆಲ್ಲ ನಂದಾಗಿದೆ, ನಾನಲ್ಲ, ನಾನು ಮಾಲೀಕ ಆಗಿದ್ದೀನಿ. ಬಾಬಾ ಅವ್ರಿಗಾಗಿ ರಿಸಲ್ಟ್ ಏನ್ ಸಿಗತ್ತೆ? ಕರ್ಮಾತೀತ, ಕರ್ಮೇಂದ್ರಿಯಗಳ ಮೇಲೆ ವಿಜಯಿಗಳಾದ್ರ ತಿಳ್ಕೊಳ್ತೀರಾ ಪಾಸ್ ಆಗ್ಬಿಡ್ತೀವಿ ಅಂತ? ತಿಳ್ಕೊಳ್ತೀರಾ ಪಾಸ್ ಆಗ್ತೀರಾ ಅಂತ? ಕೈ ಎತ್ತಿ. ಎಲ್ಲರೂ ಪಾಸ್ ಅವರಾಗಿದ್ದಾರೆ, ಎಲ್ಲರೂ ಕೈ ಎತ್ತಿದ್ದಾರೆ. ಬಹಳ ಒಳ್ಳೇದು. ಬಾಬಾ ಅವ್ರು ಇದನ್ನ ನೋಡಿ ಬಹಳ ಖುಷಿ ಪಟ್ಬಿಡ್ತಾರೆ. ವಾ ನನ್ನ ಮಕ್ಕಳೇ ವಾ ಅಂತ ಹೇಳ್ತಾರೆ. ವ್ಯರ್ಥದಲ್ಲಿ ನೋಡಿ ಎಲ್ಲ ವ್ಯರ್ಥ ಸಂಕಲ್ಪ ನಡೆಯುತ್ತೆ. ಅದರಲ್ಲಿ ಟೈಮ್ ಎಷ್ಟು ಹೊಟ್ಟೋಗ್ಬಿಡುತ್ತೆ. ಪದೇ ಪದೇ ನಾವು ಪ್ರಯತ್ನ ಮಾಡ್ತೀವಿ ಬರಬಾರ್ದಂತ, ಆದ್ರೂ ಅದು ಬರ್ತಾ ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ. ಅರ್ಧ ಕಲ್ಪ ವ್ಯರ್ಥದಲ್ಲೇ ನಡೀತಾ ಇತ್ತಲ್ಲ. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ಬಲೆ ನಡೀಲಿ, ಆದ್ರೆ ಈಗ ಭಗವಂತ ನಿಮ್ ಜೊತೆ ಇದ್ದಾರೆ ಅಂದಾಗ, ಬಾಬಾ ಅವ್ರ ವರದಾನ ನಿಮ್ ಜೊತೆ ಇದೆ ಅಂದಾಗ, ಭಗವಂತನೇ ನಮ್ಮವ್ರಾಗ್ಬಿಟ್ಟಿದ್ದಾರೆ ಅಂದಾಗ ಇನ್ನೇನ್ ಬೇಕಾಗಿದೆ? ಬಾಬಾ ಹೇಳ್ತಾರೆ ಮಕ್ಕಳೇ, ಬಾಬಾ ಪ್ರಪಂಚದಲ್ಲಿ ಇರ್ತೀವಲ್ಲ, ಸೊ ಪ್ರಪಂಚದ ಏನ್ ವೈಬ್ರೇಷನ್ಸ್ ಇದೆ ಅದು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಯಾವ ಸಮಯದಲ್ಲಿ ಪ್ರಪಂಚದ ವೈಬ್ರೇಷನ್ ಬರುತ್ತಲ್ಲ, ಸಂಸ್ಕಾರ ಮತ್ತೆ ಪ್ರಪಂಚದ ವೈಬ್ರೇಷನ್ ಎರಡರದು ವೈಬ್ರೇಷನ್. ನನ್ನೊಳಗೆ ಏನ್ ಸಂಸ್ಕಾರ ಇದೆ ಅದು ಸ್ವರಾಜ್ಯ ಅಧಿಕಾರಿಯಿಂದ ಕೆಳಗಡೆ ತಗೊಂಡು ಬಂದ್ಬಿಡತ್ತೆ. ಸೊ ಬಾಬಾ ಅವರು ಹೇಳಿದ್ರು ಆ ಸಮಯದಲ್ಲಿ ನೀವು ಒಂದು ಚಿತ್ರವನ್ನ ನೆನಪು ಮಾಡ್ಕೊಳ್ಳಿ. ಯಾವ ಚಿತ್ರ? ವಿಷ್ಣುವನ್ನ ತೋರಿಸ್ತಾರಲ್ಲ, ಸಾಗರದ ಮೇಲೆ ಮಲಗಿದ್ದಾರೆ. ಮಲಗಿರೋದು ಯಾವ್ದ್ರ ಮೇಲೆ? ಹಾವಿನ ಮೇಲೆ ಮಲಗಿದ್ದಾರಲ್ವಾ. ಹಾವೇನ್ ಮಾಡತ್ತೆ? ಮತ್ತೆ ಅದ್ ನೀರೊಳಗಿದೆ, ಸಾಗರದ ಒಳಗಡೆ ಇದೆ.
ಸಾಗರದ ಮೇಲೆ ಮಲಗಿದ್ದಾರೆ ಆರಾಮಾಗಿ ವಿಷ್ಣು, ಆ ಹಾವಿನ ಮೇಲೆ. ಇದು ಯಾರ ಚಿತ್ರ ಆಗಿದೆ? ನಿಮ್ ಚಿತ್ರ ಆಗಿದ್ಯಾ ಇದು? ಆ ಸಮಯದಲ್ಲಿ ಇದ್ ನೆನ್ಪು ಮಾಡಿ. ಸಾಗರದ ಅಲೆಗಳು ಎಷ್ಟು ನಮ್ಮನ್ನ ಅಲ್ಗಾಡ್ಸತ್ತೆ, ಆದ್ರೆ ಅವ್ರು ಎಷ್ಟು ಆರಾಮಾಗಿ ಮಲಗಿದ್ದಾರೆ. ಇದು ನಮ್ದೇ ಚಿತ್ರ ಆಗಿದೆ, ನಿಮ್ದೇ ಚಿತ್ರ ಅಲ್ವಾ? ಯಾವಾಗ ಬಾಬೋರ್ ಜ್ಞಾನ ಕೊಟ್ರು, ಈ ವಿಕಾರಗಳ ಸಂಸಾರ ಸಾಗರ ಇದ್ರಲ್ಲಿ ಇರ್ತಾನೂ ಸಹ ಆ ಸರ್ಪವನ್ನ ಏನ್ ಮಾಡಿದ್ದಾರೆ, ಅದಕ್ಕೆ ಅವರು ಅಷ್ಟು ಆರಾಮಾಗಿ ಮಲಗಿದಾರಲ್ವಾ. ಬಾಬೋರ್ ಹೇಳ್ತಾರೆ, ಬಾಬೋರು ಇಷ್ಟು ಶಕ್ತಿಯನ್ನ ಕೊಟ್ಟಿದ್ದಾರೆ, ಆ ಶಕ್ತಿಯ ಆಧಾರದಿಂದ ನಿಮ್ಮ ಚಿತ್ರವನ್ನ ನೋಡಿ ತೋರಿಸಿದ್ರೆ ವಿಷ್ಣುವಿನ ಚಿತ್ರ ತಾನೇ ತೋರಿಸ್ತಾರೆ. ನಾವು ವಿಷ್ಣುವಿನ ರಾಜ್ಯದಲ್ಲಿ ಹೋಗ್ತಿದೀವಲ್ಲ, ನಾವು ರಾಜ ಆಗ್ತೀವಲ್ವಾ. ಸಂಸಾರ ಸಾಗರದಲ್ಲಿ ಇರ್ತಾನೂ ಇಷ್ಟು ದೂಷಿತ ಪ್ರಪಂಚ ಇದಾಗಿದೆ, ಆದ್ರೆ ಇದರಿಂದ ನ್ಯಾರ, ಈ ಪ್ರಪಂಚದಿಂದ ನ್ಯಾರ ಮತ್ತೆ ಬಾಬೋರಿಗೆ ಪ್ಯಾರ. ಇದರ ಪ್ರಭಾವದಲ್ಲಿ ಬರಬಾರ್ದು. ಬಾಬಾವರು ಅಂತೂ ಹೇಳ್ತಾರೆ, ಮುಂದೆ ಹೋಗ್ತಾ ಹೋಗ್ತಾ ಇದೇನ್ ಪರಿಸ್ಥಿತಿಗಳು ಬರ್ತಿದೆ, ಸಣ್ಣ ದೊಡ್ಡ ಮಾತುಗಳಲ್ಲಿ ಪ್ರಭಾವದಲ್ಲಿ ಬರೋ ಅಭ್ಯಾಸ ಆಗ್ಬಿಟ್ರೆ ಆ ಟೈಮ್ ಏನ್ ಮಾಡ್ತೀರಾ ಆವಾಗ? ಆ ಟೈಮಲ್ಲಿ ವಿಷ್ಣುಗೆ ಹೆಂಗ್ ತೋರಿಸ್ತಾರೆ, ಸಾಗರದ ಅಲೆಗಳಲ್ಲಿ ಹಾವಿನ ಮೇಲೆ ಮಲಗಿರೋ ತರ ತೋರಿಸ್ತಾರೆ. ಆ ರೀತಿ ಇರುತ್ತಾ ನಿಮ್ಮ ಪರಿಸ್ಥಿತಿ, ಅಂದ್ರೆ ಸ್ಥಿತಿ? ಆರಾಮಾಗಿ ಹೇಗ್ ಮಲಗಿದ್ದಾರೆ ಅವ್ರು, ಆ ರೀತಿ ಇರ್ತೀರಾ? ಸಿಂಹಾಸನದ ಮೇಲೆ ಕೂತಂಗೆ ಎಷ್ಟು ಚೆನ್ನಾಗಿ ನಗ್ತಾ ಇರ್ತಾರಲ್ಲ. ಈ ಚಿತ್ರ ಯಾರ್ದು? ನಮ್ದೇ ಅಲ್ವಾ ಈ ಚಿತ್ರ? ಇದು ಒಂದು ಎಕ್ಸಾಂಪಲ್ ಅಲ್ವಾ ಆ ಚಿತ್ರ? ಬೆಳಗ್ಗೆ ಎದ್ದು ಬಾಬಾ ಅವ್ರ ಜೊತೆ ಮಿಲನ ಮಾಡ್ತೀವಿ ಅಂದಾಗ ಆ ಸಮಯದಲ್ಲಿ ಇದನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮನ್ನ. ಬಾಬಾ ಏನ್ ಹೇಳ್ತಾರೆ, ಸ್ವರಾಜ್ಯ ಅಧಿಕಾರಿಗಳಾಗಿ ಅಂತ. ನಾನು ಸ್ವರಾಜ್ಯ ಅಧಿಕಾರಿ ಆಗಿದ್ದೀನಾ? ಇಡೀ ದಿನದಲ್ಲಿ ಪದೇ ಪದೇ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಕಾರೋಬಾರ್ಗೆ ಹೋಗ್ತೀವಲ್ಲ, ಆ ಕಾರೋಬಾರದಲ್ಲಿ ಸಂಘದ ರಂಗು ನಮ್ಗೆ ಬಂದ್ಬಿಡುತ್ತೆ. ವಾಸ್ತವದಲ್ಲಿ ಕರ್ಮ ಮಾಡ್ತಿರೋದು ನಾನು, ಕರ್ಮದ ಅಧೀನ ನಾನಲ್ಲ. ಕರ್ಮ ಮಾಡಿಸೋದು ನಾನು ಆತ್ಮ. ಆತ್ಮ ಹೊಟ್ಟೋದ್ಮೇಲೆ ಕರ್ಮೇಂದ್ರಿಯಗಳೇನಾದ್ರೂ ಕರ್ಮ ಮಾಡ್ಲಿಕ್ಕಾಗತ್ತಾ? ಆತ್ಮ ಹೊಟ್ಟೋದ್ಮೇಲೆ ಶರೀರದಿಂದ ಇಡೀ ಶರೀರ ಹೇಗಿರುತ್ತೋ ಹಾಗೇ ಇರುತ್ತೆ. ಆಗ ತಾಕತ್ ಯಾರ್ದು? ಆತ್ಮದಲ್ವಾ? ಆತ್ಮ ಯಾರು? ನಾನಲ್ವಾ? ಈ ಸ್ಮೃತಿ ಅಮೃತ್ ವೇಳೆಯಿಂದ ಹಿಡಿದು ತಮಗ್ ತಾವು ರಿವೈಸ್ ಮಾಡಿಸ್ಕೊಳ್ಳಿ. ನಾನು ಸೀಟಲ್ಲಿ ಸೆಟ್ ಆಗಿದ್ದೀನಾ?
ಮತ್ತೆ ಮಧ್ಯ ಮಧ್ಯದಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ತಾ ಇರಿ. ಈಗಂತೂ ಬಾಬಾ ಅವರು ಬಹಳಷ್ಟು ಅಟೆನ್ಷನ್ ಅನ್ನ ತರಿಸ್ತಿದ್ದಾರೆ. ಪ್ರತಿಯೊಂದು ಮುರುಳಿಯಲ್ಲಿ ಅಟೆನ್ಷನ್ ತರಿಸ್ತಿದ್ದಾರೆ. ಬಾಬಾ ಅವರು ಎಷ್ಟು ಪ್ರಕಾರದ ಡ್ರಿಲ್ ಅನ್ನ ಹೇಳಿದ್ದಾರಲ್ಲ. 5 ಸ್ವರೂಪದ ಹೇಳಿದ್ರು, 3 ಸ್ವರೂಪದ ಹೇಳಿದ್ರು. ಸೊ ನಡೆದಾಡ್ತಾ ತಿರುಗಾಡ್ತಾನು ಈ ಒಂದು ಡ್ರಿಲ್ ಅನ್ನ ಮಾಡ್ಬೋದು. ತಿಳ್ಕೊಳ್ಳಿ. ಯಾರಾದ್ರೂ ಹೇಳ್ತಾರೆ ನನ್ನ ಕೆಲ್ಸನೇ ಈ ರೀತಿ ಇದೆ ಅಂತ, ಬಹಳಷ್ಟು ತಲೆ ಓಡಿಸ್ಬೇಕು ಅಂತ ಹೇಳಿ, ಅದ್ರಲ್ಲೇ ಬುದ್ಧಿ ಹೊಟ್ಟೋಗ್ಬಿಡುತ್ತೆ ಅಂತ. ಆದ್ರೆ ಮಧ್ಯ ಮಧ್ಯದಲ್ಲಿ ಬಾಯಾರಿಕೆ ಆದ್ರೆ ಆಗ ಎದ್ದೇಳ್ತೀರ ತಾನೆ, ಎಷ್ಟೇ ಬಿಸಿ ಇದ್ರು ಎದ್ದೇಳ್ಬೇಕಾಗತ್ತಲ್ಲ. ಎಷ್ಟು ಕಂಟ್ರೋಲ್ ಮಾಡ್ತೀರಾ? ಏಕೆಂದ್ರೆ ಇದು ಮನ್ಸಿನ ಮಾತಲ್ಲ. ಮಧ್ಯ ಮಧ್ಯದಲ್ಲಿ ನಿಮ್ಮ ದಿನಚರಿಯಲ್ಲಿ ಇದನ್ನ ಚೆಕಿಂಗ್ ಮಾಡ್ಕೊಳ್ಳಿ. ನಡೀತಾ ತಿರ್ಗಾಡ್ತಾನು ಚೆಕಿಂಗ್ ಮಾಡ್ಬೋದು, ನಾನು ಯಾವ ನಶೆಯಲ್ಲಿದ್ದೀನಿ ಅಂತ. ಯಾರು ಕುತ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ ಅಂದ್ರೂ ಪರವಾಗಿಲ್ಲ, ನಡೀತಾ ತಿರ್ಗಾಡ್ತಾನು ಮಾಡ್ಬೋದು. ಈಗ 1 ಸೆಕೆಂಡಲ್ಲಿ ಈ ರೆಕಾರ್ಡ್ ಹಾಕಿದೀವಲ್ಲ, ಈಗ ಬರುತ್ತಲ್ಲ, ಈಗ್ಲಿಂದನೇ ಪ್ರಾಕ್ಟೀಸ್ ಮಾಡಿ. ನಿಮ್ಮನ್ನು ನೀವು ಏಕದಮ್ ಸೈಲೆನ್ಸ್ ಅಲ್ಲಿ ನನ್ನ ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ, ಶಾಂತಿಯ ಸಾಗರನ ಮಗು ಆಗಿದ್ದೇನೆ, ಎಲ್ಲ ಸಮಾಪ್ತಿ ಆಗ್ಬಿಡ್ಬೇಕು. ಥಾಟ್ಸು ಕೇವಲ ನನ್ನ ಆತ್ಮ ತಂದೆ ಮಗು, ಇದೊಂದೇ ಸಂಕಲ್ಪ ಇರಬೇಕು. ಈ ಬಟ್ಟೆಯಿಂದ ಈ ಸ್ಮೃತಿ ಸ್ವರೂಪರಾಗ್ರಿ, ನಾನು ಸ್ವರಾಜ್ಯ ಅಧಿಕಾರಿ ಆತ್ಮ ಆಗಿದ್ದೀನಿ. ಸೊ ಕರ್ಮೇಂದ್ರಿಯಗಳು ಆಟೋಮ್ಯಾಟಿಕಲಿ ನಿಮ್ಮ ವಶದಲ್ಲಿ ಬಂದ್ಬಿಡುತ್ತೆ. ಸಂಕಲ್ಪ ಇರ್ಬೋದು, ವಾಣಿ ಇರ್ಬೋದು, ಕರ್ಮ ಇರ್ಬೋದು, ಎಲ್ಲ ಕಂಟ್ರೋಲಿಂಗ್ ಪವರ್ ಅಲ್ಲಿ ಬಂದ್ಬಿಡುತ್ತೆ. ಯಾಕೆಂದ್ರೆ ರಾಜ ಅಲ್ವಾ. ಸ್ವರಾಜ್ಯದ ಸ್ಮೃತಿ ಬಂದಾಗ ಇದೆಲ್ಲ ಸರಿ ಹೋಗ್ಬಿಡುತ್ತೆ. ಆ ಕರ್ಮಾತೀತ ಸ್ಥಿತಿಯ ಸಮೀಪ ಬಂದ್ಬಿಡ್ತೀರ. ಓಂ ಶಾಂತಿ.
ನಾನೆಷ್ಟು ವಿಶೇಷ ಆತ್ಮನಾಗಿದ್ದೇನೆ. ಶಿವ ಬಾಬಾ ಅವರು ತಂದೆ ತಾಯಿ ರೂಪದಲ್ಲೇ ಈ ಸಂಗಮ ಯುಗದಲ್ಲಿ ನನಗೆ ಡೈರೆಕ್ಟ್ ಆಗಿ ಪಾಲನೆಯನ್ನು ಮಾಡ್ತಿದ್ದಾರೆ. ಪರಮಾತ್ಮನ ಪ್ರೀತಿಯ ಅಧಿಕಾರಿ ಆತ್ಮ ನಾನು. ನಾನು ವಿಶೇಷ ಆತ್ಮನಾಗಿದ್ದೇನೆ. ಸರ್ವ ಸಂಬಂಧಗಳ ಪ್ರೀತಿ ಸಂಗಮ ಯುಗದಲ್ಲಿ ನನಗೆ ಸಿಗ್ತಾ ಇದೆ ಬಾಬಾ ಅವರಿಂದ. ಭಗವಂತನ ಪ್ರೀತಿಯ ಪಾತ್ರಧಾರಿ ಅಧಿಕಾರಿ ಆತ್ಮ. ಪ್ರೀತಿಯ ಸಾಗರ ತಂದೆ ಬಹಳ ಪ್ರೀತಿಯನ್ನು ಮಾಡ್ತಿದ್ದಾರೆ. ಪ್ರೀತಿಯಿಂದ ಬಾಬಾ ಅವರು ನನ್ನನ್ನು ಪರಿವರ್ತನೆ ಮಾಡಿದ್ದಾರೆ. ಈ ಪ್ರೀತಿಯ ಪಾಲನೆ ನನಗೆ ಶಕ್ತಿ ಸ್ವರೂಪವನ್ನಾಗಿ ಮಾಡ್ತಾ ಇದೆ. ಜೀವನದಲ್ಲಿ ಪರಿವರ್ತನೆಯ ಪ್ರಾಪ್ತಿಯ ಅನುಭವವನ್ನು ಮಾಡಿಸ್ತಿದೆ.
ಸ್ವಯಂ ತಂದೆ ಟೀಚರ್ ಆಗಿ ಪ್ರೀತಿಯಿಂದ ನಮಗೆ ತಿಳುವಳಿಕೆಯನ್ನು ನೀಡ್ತಿದ್ದಾರೆ. ಪ್ರತಿ ಮಾತಲ್ಲಿ ಜ್ಞಾನವನ್ನು ಕೊಡ್ಲಿಕ್ಕೋಸ್ಕರ ಪರಂಧಾಮದಿಂದ ನನಗೋಸ್ಕರ ಬಂದಿದ್ದಾರೆ. ನನ್ನನ್ನು ಪುರುಷೋತ್ತಮ ಮಾಡಲಿಕ್ಕೋಸ್ಕರ ಬಹಳ ಪ್ರೀತಿಯಿಂದ ಶಿಕ್ಷಣ ಕೊಡ್ತಾರೆ, ವರದಾನಗಳನ್ನು ಕೊಡ್ತಾರೆ ಸದ್ಗುರುವಿನ ರೂಪದಲ್ಲಿ. ಈ ಪ್ರೀತಿಯ ಶಕ್ತಿಯಿಂದ ನನಗೆ ಗತಿ ಸದ್ಗತಿಯ ಅಧಿಕಾರಿತನದ ನಶೆಯಲ್ಲಿ ನಾನಿದ್ದೀನಿ. ನಾನು ಅಧಿಕಾರಿಯಾಗಿದ್ದೀನಿ. ಬಾಬಾ ಅವ್ರದ್ದು ನನ್ನ ಮೇಲೆ ಪೂರ ಅಧಿಕಾರ ಇದೆ. ನನಗೆ ನಿಮ್ಮ ಮೇಲೆ ಪೂರ ಅಧಿಕಾರ ಇದೆ. ನನಗೋಸ್ಕರನೇ ಬಾಬಾ ಅವ್ರು ಬಂದಿದ್ದಾರೆ. ನನ್ನ ಜೀವನ ಬಾಬಾ ಅವರಿಗೋಸ್ಕರ ಇದೆ. ಓ ಬಾಬಾ, ನನ್ನ ಮನಸ್ಸಲ್ಲಿ ಕೇವಲ ನಿಮಗೋಸ್ಕರನೇ ಪ್ರೀತಿ ಇದೆ. ನಾನು ಸದಾ ನಿಮ್ಮ ಜೊತೆ ಕಂಬೈನ್ಡ್ ಆಗಿದ್ದೀನಿ. ನೀವೇ ನನ್ನ ಜೀವನ ಸಾಥಿಯಾಗಿದ್ದೀರಾ. ನಿಮ್ಮ ಪ್ರೀತಿ ನನಗೆ ಛತ್ರ ಛಾಯೆಯಾಗಿದೆ. ನನಗೆ ಆಶೀರ್ವಾದ ಆಗಿದೆ. ಜನ್ಮ ಜನ್ಮಾಂತರದ
ಜನ್ಮ ಜನ್ಮಾಂತರ ನಾನು ಈ ಪ್ರೀತಿಗೋಸ್ಕರ ಕಾದಿದ್ದೆ. ನೀವು ಪ್ರೀತಿಯ ಸಾಗರ ನನಗೆ ಸಿಕ್ಕಿದ್ದೀರಾ. ನನಗೇನೂ ಬೇಕಾಗಿಲ್ಲ. ನೀವು ಮತ್ತೆ ನಿಮ್ಮ ಪ್ರೀತಿ. ನಾನೆಷ್ಟು ಭಾಗ್ಯಶಾಲಿ ಆತ್ಮ ಆಗಿದ್ದೀನಿ. ನಿಮ್ಮ ಪ್ರೀತಿಯಿಂದ ನನಗೆ ಮನಸ್ಸಿನ ಶಕ್ತಿ, ತನುವಿನ ಶಕ್ತಿ, ಸರ್ವ ಸಂಬಂಧಗಳ ಶಕ್ತಿ ಪ್ರಾಪ್ತಿಯಾಗಿದೆ. ನಾನು ಪ್ರೀತಿಯ ಆಧಾರದಿಂದ ಸರ್ವಶಕ್ತಿ ಸಂಪನ್ನ ಆತ್ಮ ಆಗ್ಬಿಟ್ಟಿದ್ದೀನಿ. ಪ್ರಿಯ ತಂದೆ, ನೀವು ನಮಗೆ, ನಾವು ನಿಮಗೋಸ್ಕರನೇ ಇದ್ದೀವಿ. ನನ್ನ ಮನಸ್ಸಲ್ಲಿ, ನನ್ನ ಹೃದಯದಲ್ಲಿ ತಮ್ಮದೇ ಪ್ರೀತಿ ತುಂಬಿದೆ. ನನ್ನ ಜೀವನ ನಿಮಗೋಸ್ಕರ ಇದೆ. ನೀವು ಸದಾ ನನ್ನ ದೃಷ್ಟಿಯಲ್ಲಿ, ನಾನು ನಿಮ್ಮ ದೃಷ್ಟಿಯಲ್ಲಿ ಸಮಾವೇಶ ಆಗಿದ್ದೀವಿ. ನಿಮ್ಮ ಮೇಲೆ ನನ್ನ ಬಹಳ ಪ್ರೀತಿ ಇದೆ. ನೀವು ನನ್ನ ಸತ್ಯವಾದಂತಹ ಪ್ರಿಯತಮ. ನಾನು ನಿಮ್ಮ ಸಜನಿಯಾಗಿದ್ದೀನಿ. ಈ ಪ್ರೀತಿ ನನ್ನನ್ನು ಮಾಯಾಜೀತ್, ಜಗಜ್ಜೀತನಾಗಿ ಮಾಡಿದೆ. ಈ ಪ್ರೀತಿ ನನ್ನನ್ನು
ಪ್ರಕೃತಿ ಜೀತ್, ಮಾಯಾ ಜೀತ್, ಜಗಜ್ಜೀತ್ ಆಗಿ ಮಾಡಿದೆ. ನಿಮ್ಮ ಪ್ರೀತಿ ನನ್ನ ಜೀವನದ ಪ್ರಕಾಶ ಆಗಿದೆ. ಲೈಟ್ ಹಾಗೂ ಮೈಟ್ ಬಹಳ ಹಗುರ. ನಾನು ಎಲ್ಲ ಹೊರೆಗಳಿಂದ ಬಿಲ್ಕುಲ್ ಹಗುರ, ಡಬಲ್ ಲೈಟ್ ಆಗಿಬಿಟ್ಟಿದ್ದೀನಿ ನಿಮ್ಮ ಪ್ರೀತಿಯಿಂದ. ತಮ್ಮ ಪ್ರೀತಿ ನನ್ನ ಜೀವನದ ಆಧಾರ ಆಗಿದೆ. ನನ್ನ ಸರ್ವ ಸಂಬಂಧನೇ ನೀವಾಗಿದ್ದೀರ. ನಾನು ನಿಮಗೋಸ್ಕರ ನಾನು ನಿಮಗೋಸ್ಕರ ನೀವು ನನಗೆ ಸಿಕ್ಬಿಟ್ಟಿದ್ದೀರಾ ಅಂದಾಗ ಇದು ಎಷ್ಟು ಒಳ್ಳೆ ಫೀಲಿಂಗ್ ನನ್ನ ಜೀವನ. ತಮ್ಮ ಪ್ರೀತಿ ನನ್ನನ್ನು ನಿಮ್ಮ ಕಡೆ ಸೆಳ್ಕೊಂಡು ಬಿಟ್ಟಿದೆ. ಬ್ರಾಹ್ಮಣನನ್ನಾಗಿ ಮಾಡಿ ಬ್ರಾಹ್ಮಣನಿಂದ ದೇವತೆಯನ್ನಾಗಿ ಮಾಡ್ತಾ ಇದೆ. ವಿಶೇಷವಾಗಿ ತಮ್ಮ ಪ್ರೀತಿಯ ಅನುಭವದಲ್ಲಿ
ಪ್ರಿಯ ತಂದೆ, ತಮ್ಮ ಪ್ರೀತಿ ಎಲ್ಲ ಸುಖಗಳ ಅನುಭವ ಮಾಡಿಸ್ತಾ ಇದೆ. ನನ್ನ ಮನಸ್ಸು ಸದಾ ಸುಖಿ, ನನ್ನ ತನು ಸದಾ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ಅಪಾರ ಪ್ರೀತಿಯ ಅನುಭವ. ನಿಮ್ಮ ಪ್ರೀತಿಯನ್ನ ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ. ತಮ್ಮ ಪ್ರೀತಿ ನನ್ನ ಆತ್ಮನನ್ನ ಪರಿವರ್ತನೆ ಮಾಡ್ತಾ ಇದೆ. ಪ್ರೀತಿಯ ವೈಬ್ರೇಷನ್ಸ್ ಇಂದ ನನ್ನ ಆತ್ಮದಲ್ಲಿ ಇದನ್ನ ಸಮಾವೇಶ ಮಾಡಿಕೊಳ್ತಾ ವಿಶ್ವದಲ್ಲಿ ಹರಡಿಸ್ತೀನಿ. ಬಾಬಾ, ನಂದಿದೇ ಸೇವೆ ಆಗಿದೆ, ನಿಮ್ಮ ಪ್ರೀತಿಯನ್ನ ವಿಶ್ವದಲ್ಲಿ ಹರಡಿಸೋದು. ನನ್ನ ಮನಸ್ಸಲ್ಲಿ ಸದಾ ನಿಮ್ಮ ಪ್ರೀತಿ ಸಮಾವೇಶ ಆಗಿದೆ. ನನ್ನ ಜೀವನ ಕೇವಲ ನಿಮಗೋಸ್ಕರ. ನನ್ನ ಹೃದಯ ಸದಾ ತಮ್ಮ ಪ್ರೀತಿಯನ್ನ ಅನುಭವ ಮಾಡ್ತಾ ಇರುತ್ತೆ. ನೀವು ಸಿಕ್ಕಿದ್ದೀರಾ ಅಂದಾಗ ಎಷ್ಟು ನನ್ನ ಭಾಗ್ಯ. ಭಗವಂತ ನನ್ನವರಾಗಿದ್ದಾರೆ.
ಸದಾ ತಮ್ಮ ಪ್ರೀತಿಯಲ್ಲಿ ನನ್ನ ಕಣ್ಣುಗಳಲ್ಲಿ, ನನ್ನ ಹೃದಯದಲ್ಲಿ ಸದಾ ನೀವು ನನಗೆ ಆಧಾರವಾಗಿದ್ದೀರಾ.